ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೆ. ನನಗೆ ಗೊತ್ತಿರೋ ಆನ್ಸರ್ ಮಾಡಿದ್ರಿ. ಅಲ್ಲ ನನಗೆ ಎಷ್ಟು ಗೊತ್ತಾ ಅಷ್ಟೇ ಆಕ್ಟ್ ಮಾಡೋದು. ನಾನು ನನ್ನಲ್ಲಿರೋ ಉತ್ತರ ಕೊಡಬಲ್ಲೆ, ನಿಮ್ಮೊಳಗಿರೋ ಉತ್ತರ ನಾ ಕೊಡಕ್ಕಾಗಲ್ಲ. ಗೊತ್ತಾಯ್ತು, ನಾನು ಗೊತ್ತಾಯ್ತು. ಕಿರಣ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮಾತು ಹೇಳಿದ್ರು, ನಿಮ್ಮೇಲೆ ಬಂದಿರೋ ಅಲಿಗೇಷನ್ ಡೈವರ್ಷನ್ ಮಾಡ್ಲಿಕ್ಕೆ ಈ ರೀತಿ ಹೌದು 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 ಬಂದಿರೋ ಪ್ರತಿಯೊಬ್ಬ ಮಾಧ್ಯಮದವರು ನಿಮ್ಮ ಪ್ರಶ್ನೆ ಕೇಳಕ್ಕೆ ಬಂದಿರೋ, ನೀವು ಹೇಳೋದನ್ನ ಬರ್ಕೊಳಕ್ಕೆ ಯಾರು ಬಂದಿಲ್ಲ. ಅವ್ರಿಗೆ ಅವ್ರದೇ ಆದಂತ ಒಂದಷ್ಟು ಕ್ವಶನ್ಸ್ಗಳಿದಾವೆ, ಆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಆಕ್ಟಿಂಗ್ ನಾನು ಸಿನಿಮಾದಲ್ಲಿ ಮಾಡಿ, ಇಲ್ಲಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬಿಡಿ. ನೀವು ನೇರವಾಗಿ ಮಾತಾಡಬೇಕು ಅಂತಿದ್ರೆ ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ನಿಮಗೆ ಹೆಸರು ಗೊತ್ತಿದೆ, ಒಂದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಿ. ಇಲ್ಲ ಅಂತಂದ್ರೆ ಯಾರ್ಯಾರು ಅನ್ನೋದು ಮೆನ್ಷನ್ ಮಾಡಿ. ಇವೆರಡು ಯಾವ್ದಾದ್ರು ಒಂದು ನಾನು ಆನ್ಸರ್ ಮಾಡಿ. ಇಲ್ಲ ಅಂದ್ರೆ ಹೇಳಿದೀನಿ ಅಂತಂದ್ರೆ ಆನ್ಸರ್ ಮಾಡೋದಕ್ಕೆ ಆಗಲ್ಲ ನಮಗೆ. ನಗ್ತಾ ಇಲ್ಲ, ಯಾರು ನಗ್ತಾ ಇಲ್ಲ, ಯಾರೋ ಒಬ್ರು ನಗ್ತಾರೆ. ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಸೀರಿಯಸ್ ಇಶ್ಯೂ ಇದೆ, ಸೀರಿಯಸ್ ಆಗಿ ಪ್ರೆಸ್ ಮೀಟ್ ಕರೆದಿದ್ದೀರಾ. ಸೀರಿಯಸ್ ಇಶ್ಯೂ ಇರೋದ್ರಿಂದ ನಿಮ್ ಮೇಲೆ ಅಲಿಗೇಷನ್ ಬಂದಿದೆ. ಅದಕ್ಕೆ ಕಿರಣ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮಾತು ಹೇಳಿದ್ರು, ನಿಮ್ಮೇಲೆ ಬಂದಿರೋ ಅಲಿಗೇಷನ್ ಡೈವರ್ಷನ್ ಮಾಡ್ಲಿಕ್ಕೆ ಈ ರೀತಿ ಹೌದು 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 ಬಂದಿರೋ ಪ್ರತಿಯೊಬ್ಬ ಮಾಧ್ಯಮದವರು ನಿಮ್ಮ ಪ್ರಶ್ನೆ ಕೇಳಕ್ಕೆ ಬಂದಿರೋ, ನೀವು ಹೇಳೋದನ್ನ ಬರ್ಕೊಳಕ್ಕೆ ಯಾರು ಬಂದಿಲ್ಲ. ಅವ್ರಿಗೆ ಅವ್ರದೇ ಆದಂತ ಒಂದಷ್ಟು ಕ್ವಶನ್ಸ್ಗಳಿದಾವೆ, ಆ ಟೈಮ್ಗೋಸ್ಕರ